ಒಲಿಂಪಿಕ್ಸ್ ಕುಸ್ತಿಯಲ್ಲಿ ವಿನೇಶ್ ಫೋಗಟ್ಗೆ ಭಾರೀ ಹಿನ್ನಡೆಯಾಗಿದೆ. 50 ಕೆಜಿ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿದ್ದ ವಿನೇಶ್ ಫೋಗಟ್ ಫೈನಲ್ನಿಂದ ವಿನೇಶ್ ಫೋಗಟ್ಗೆ ಅನರ್ಹತೆಯ ಶಿಕ್ಷೆ ನೀಡಲಾಗಿದೆ. 50 ಕೆಜಿ ವಿಭಾಗದಲ್ಲಿ ಫೈನಲ್ ಅನ್ನು ಪ್ರವೇಶಿಸಿದ್ದ ವಿನೇಶ್ ಫೋಗಟ್ ಫೈನಲ್ನಿಂದ ವಿನೇಶ್ ಫೋಗಟ್ಗೆ ಅನರ್ಹತೆಯ ಶಿಕ್ಷೆ ವಿಧಿಸಲಾಗಿದೆ. ಒಲಿಂಪಿಕ್ಸ್ ಕುಸ್ತಿಯಲ್ಲಿ ವಿನೇಶ್ ಫೋಗಟ್ಗೆ ಭಾರೀ ಹಿನ್ನಡೆಯಾಗಿದೆ. 50 ಕೆಜಿ ವಿಭಾಗದಲ್ಲಿ ಫೈನಲ್ ಅನ್ನು ಪ್ರವೇಶಿಸಿದ್ರು. 100 ಗ್ರಾಂ ಭಾರ ಹೆಚ್ಚು ಇರುವ ಹಿನ್ನೆಲೆ ವಿನೇಶ್ಗೆ ಅನರ್ಹತೆ ನೀಡಲಾಗಿದೆ. ಇನ್ನು ಬೆಳ್ಳಿ ಪದಕ ಖಚಿತ, ಚಿನ್ನ ಪದಕಕ್ಕೆ ವಿನೇಶ್ ಗುರಿ ಇಟ್ಟಿದ್ರು. ಆದರೆ ಚಿನ್ನದ ಪದಕವನ್ನ ಗಳಿಸಲು ಸಾಧ್ಯ ಆಗಿಲ್ಲ. ಮೊದಲ ಸುತ್ತಿನಲ್ಲೇ ಜಪಾನ್ನ ಚಾಂಪಿಯನ್ ಅನ್ನ ವಿನೇಶ್ ಸೋಲಿಸಿದ್ರು. ಪ್ಯಾರಿಸ್ನಲ್ಲಿ ಭಾರತಕ್ಕೆ ಬಂಗಾರದ ಭರವಸೆಯನ್ನ ವಿನೇಶ್ ತುಂಬಿದ್ರು. ಆದರೆ ಈ ಬಾರಿ ಭಾರೀ ಹಿನ್ನಡೆ ಆಗಿದೆ. ಒಲಿಂಪಿಕ್ಸ್ ಕುಸ್ತಿಯಲ್ಲಿ ವಿನೇಶ್ ಫೋಗಟ್ಗೆ ಭಾರೀ ಹಿನ್ನಡೆಯಾಗಿದೆ. 50 ಕೆಜಿ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿದ್ದ ವಿನೇಶ್ ಇದೀಗ ಫೈನಲ್ನಿಂದ ವಿನೇಶ್ ಫೋಗಟ್ಗೆ ಅನರ್ಹತೆಯ ಶಿಕ್ಷೆಯನ್ನ ನೀಡಲಾಗಿದೆ. 50 ಕೆಜಿಗಿಂತ ಇವತ್ತು ಹೆಚ್ಚಿನ ಭಾರ ಇರುವ ಹಿನ್ನೆಲೆಯಲ್ಲಿ ಅನರ್ಹತೆಯ ಶಿಕ್ಷೆಯನ್ನ ವಿಧಿಸಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಸರ್. ಅರುಣ್ ಸರ್, ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸದಲ್ಲಿದ್ವಿ, ಆದ್ರೆ ಭಾರಿ ಹಿನ್ನಡೆ ಆಗಿದೆ. ಏನಿದೆ ಈ ಕುರಿತು ಅಪ್ಡೇಟ್ಸ್? ಸಾಹಿತ್ಯ, ಇವತ್ತು ವಿನೇಶ್ ಫೋಗಟ್ ಅವರು ಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ರು. ಬಹುಶಃ ಚಿನ್ನದ ಪದಕ ಬರುತ್ತೆ ಎನ್ನುವಂತ ನಿರೀಕ್ಷೆಯಲ್ಲಿ ಇಡೀ ಭಾರತ ಕಾಯ್ತಾ ಇತ್ತು. ಆದ್ರೆ ಈಗ ಅದಕ್ಕೆ ದೊಡ್ಡ ಆಘಾತ ಮೂಡಿಸುವಂತಹ ಸುದ್ದಿಯೇ ಬಂದಿರುವಂತದ್ದು. ವಿನೇಶ್ ಫೋಗಟ್ ಅವರನ್ನ ಒಲಿಂಪಿಕ್ಸ್ ನ ಫೈನಲ್ಸ್ ನಿಂದ ಅನರ್ಹಗೊಳಿಸಲಾಗಿದೆ. ಅನರ್ಹಗೊಳಿಸೋದಕ್ಕೆ ಕೊಟ್ಟಿರುವಂತಹ ಕಾರಣವಾದ್ರೂ ಏನು ಅಂತಾರೆ, ತುಂಬಾ ಅತ್ಯಂತ ಕ್ಷುಲ್ಲಕವಾದಂತಹ ಕಾರಣ. ಅವರ ದೇಹದ ತೂಕದಲ್ಲಿ 100 ಗ್ರಾಂ ಹೆಚ್ಚಳ ಆಗಿದೆ ಅನ್ನುವಂಥದ್ದು. ಯಾಕಂದ್ರೆ 50 ಕೆಜಿ ಒಂದು ವಿಭಾಗದಲ್ಲಿ ವಿನೇಶ್ ಫೋಗಟ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಿದ್ದು. ನಿನ್ನೆ ಅವರು ಒಂದಲ್ಲ ಅಂತ 2 ಪಂದ್ಯಗಳನ್ನ ಅವರು ಆಡಿದ್ದಾರೆ. 2 ಪಂದ್ಯಗಳಲ್ಲಿ ಆ ಒಂದು ನಿಗದಿತ ಮಾನದಂಡ ಏನಿದೆ 50 ಕೆಜಿಯ ಒಳಗೆ ಅವರ ಒಂದು ತೂಕ ಇತ್ತು. ಪ್ರತಿ ಪಂದ್ಯವಾದ ಬಳಿಕ ಅಂತಾರಾಷ್ಟ್ರೀಯ ಮಾನದಂಡಗಳ ಪ್ರಕಾರ ಒಲಿಂಪಿಕ್ ಸಮಿತಿಯವರು ಪ್ರತಿಯೊಬ್ಬ ಅಥ್ಲೀಟ್ನು ಕೂಡ, ಪ್ರತಿಯೊಬ್ಬ ಸ್ಪರ್ಧಿಯನ್ನ ಕೂಡ ತೂಕವನ್ನ ಹಾಕ್ತಾರೆ. ಇವತ್ತು ಬೆಳಗ್ಗೆ ವಿನೇಶ್ ಫೋಗಟ್ ಅವರ ತೂಕವನ್ನ ಮಾಡಿದಾಗ 50 ಕೆಜಿಗಿಂತ 100 ಗ್ರಾಂ ಹೆಚ್ಚೆ ಇದ್ದಿದ್ದು ಕಂಡು ಬಂತು. ಹಾಗಾಗಿ ಇವತ್ತು ಅವರು ಫೈನಲ್ಸ್ ನಲ್ಲಿ ಸ್ಪರ್ಧೆ ಮಾಡದಂತೆ ಅವ್ರನ್ನ ಸ್ಪರ್ಧೆಯಿಂದಲೇ ಅನರ್ಹಗೊಳಿಸಲಾಗಿದೆ. ಈ ಒಂದು ಘಟನೆಯ ವಿರುದ್ಧ ಭಾರತೀಯ ಒಲಿಂಪಿಕ್ಸ್ ಸಮಿತಿ ಕೂಡ ಪ್ಯಾರಿಸ್ ನ ಒಲಿಂಪಿಕ್ಸ್ ಆಯೋಜಕರಿಗೆ ಹಾಗೂ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಮ್ಮೆ ಅವರ ಒಂದು ತೂಕವನ್ನ ಲೆಕ್ಕ ಹಾಕ್ಬೇಕು, ಮತ್ತೊಮ್ಮೆ ತೂಕವನ್ನ ಗಮನಿಸಬೇಕು ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ನಿನ್ನೆ ವಿನೇಶ್ ಫೋಗಟ್ ಅವರು 82 ಪಂದ್ಯಗಳಲ್ಲಿ ಸತತವಾಗಿ ಗೆದ್ದಿದಂತ ಜಪಾನ್ನ ಸುಸಾಕಿ ಅವರನ್ನ ಸೋಲಿಸಿದ್ರು. ಒಂದು ಹೊಸ ಇತಿಹಾಸವನ್ನೇ ನಿರ್ಮಾಣ ಮಾಡಿದ್ರು. ಇವತ್ತು ಕೂಡ ಮತ್ತೆ ವಿನೇಶ್ ಫೋಗಟ್ ಅವರು ಚಿನ್ನದ ಪದಕವನ್ನ ಗೆಲ್ಲುವ ಮೂಲಕ, ಅಂತಿಮ ಪಂದ್ಯದಲ್ಲಿ ಚಿನ್ನವನ್ನ ಗೆಲ್ಲುವ ಮೂಲಕ ಹೊಸ ದಾಖಲೆಯನ್ನ ನಿರ್ಮಾಣ ಮಾಡ್ತಾರೆ. ಭಾರತಕ್ಕೆ ಒಂದು ರೀತಿ ಆಶಾಕಿರಣವಾಗಿ ಕಂಡುಬಂದಿದ್ರು ವಿನೇಶ್ ಫೋಗಟ್ ಅವರು. ಆದ್ರೆ ಕೊನೆಯ ಮೆಟ್ಟಿಲಲ್ಲಿ ಎಡವು ಬಿದ್ರು ಅನ್ನುವಂತ ಒಂದು ಪರಿಸ್ಥಿತಿ ಈಗ ಅವರಿಗೆ ನಿರ್ಮಾಣ ಆಗಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ಸರ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.